ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ಇಂಗ್ಲಿಷ್ ಗ್ರಾಮರ್ ಸಂಬಂಧಪಟ್ಟಂಗೆ ನಾವು ಏನು ತರಗತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಟೆನ್ಸ್ನ ಮತ್ತೊಂದು ಟೈಪ್ ಆದಂಥ ಫಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಫಾಸ್ಟ್ ಟೆನ್ಸಲ್ಲಿ ಬರುವಂಥ ಕೈಂಡ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತು ನಾವು ಫಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದರೆ ದ ವರ್ಕ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್. ಅಂದರೆ ವರ್ಕ್ ಯಾವಾಗ ಕಂಪ್ಲೀಟ್ ಆಗಿದೆ, ಭೂತಕಾಲ ಅಂತ ನಾವು ಕರಿತೀವಿ. ಕಂಪ್ಲೀಟ್ ಆಗಿದೆ ಅಂತ ಏನು ಹೇಳ್ತೀವೋ ಅದನ್ನು ನಾವು ಫಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಆಕ್ಷನ್ ಈಸ್ ಕಂಪ್ಲೀಟೆಡ್, ಕ್ರಿಯೆ ಮುಗಿದು ಹೋಗಿರೋದನ್ನ ನಾವು ಫಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಫಾಸ್ಟ್ ಟೆನ್ಸ್ ಆಲ್ಸೋ ಹ್ಯಾವ್ 4 kinds. ಈ ಟೆನ್ಸ್ ಹ್ಯಾವ್ 4 kinds. ಅದೇ ಥರ ಈ ಪಾಸ್ಟ್ ಟೆನ್ಸ್ ಕೂಡ 4 types ಇದೆ. ಯಾವ್ಯಾವು ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗ್ತದೆ ಅಂದರೆ, ನಾನು ಫಸ್ಟ್ ಏನಾಗುತ್ತೆ ಅಂದರೆ ನಾವು 7 ಪ್ರೊನೌನ್ಸ್ ತಗೊಳ್ಬೇಕು. 7 ಪ್ರೊನೌನ್ಸ್ ತಗೊಂಡಾಗ ಅದ್ರ ವಿಷಯ ಗೊತ್ತಾಗ್ತದೆ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ವರ್ತಮಾನ ಅಲ್ಲ, ಭೂತಕಾಲ ಏನಿದೆ, ನಡೆದೋಗಿದೆ, ಅದು ನಡೆದೋಗಿದೆ, ಯಾವಾಗ ನಡೆದಿದೆ ಅಂತ ಇನ್ನೂ ಪೂರ್ಣವಾಗಿ ಹೇಳೋಕ್ಕಾಗ್ತಾ ಇಲ್ಲ, ಅಪೂರ್ಣವಾಗಿದೆ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ತಗೋಬೇಕಾದ್ರೆ ಮೇನ್ ವರ್ಬ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಪಾಸ್ಟ್ ಟೆನ್ಸ್. ನಾವು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನು ಮಾಡಿದ್ವಿ, ಮೇನ್ ವರ್ಬ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇಟ್ವಿ. ಅದೇ ತರ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಮೇನ್ ವರ್ಬ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಫಾಸ್ಟ್ ಟೆನ್ಸ್. ಫಾಸ್ಟ್ ಟೆನ್ಸ್ ಆಗ್ತದೆ. ನಾವು ನೋಡೋಣ. ಐ ಬೈ ಇದೇನಾಗುತ್ತೆ, ಬಾಟ್. ಐ ಬಾಟ್ ಎ ಕಾರ್. ವಿ ಬಾಟ್ ಎ ಕಾರ್. ಯು ಬಾಟ್ ಎ ಕಾರ್. ಅದೇ ದ ಸೇಮ್. ಈ ಬಾಟ್ ಎ ಕಾರ್. ಶಿ bought a car. It bought a car. They bought a car. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಅಂದರೆ ಮೇನ್ ವರ್ಬು ಚೇಂಜ್ ಆಗ್ತಾ ಹೋಗುತ್ತೆ. ಮೇನ್ ವರ್ಬಲ್ಲಿ ಪಾಸ್ಟ್ ಟೆನ್ಸನ್ನು ನಾವು ಬಳಸಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಹೇಳಬೇಕಾದ್ರೆ ಅಂದರೆ ಆ ವರ್ಕು ಕಂಪ್ಲೀಟ್ ಆಗಿದೆ, ಯಾವಾಗ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳೋಕ್ಕಾಗ್ತಿಲ್ಲ, ಅಪೂರ್ಣವಾಗಿದೆ, ಕಾಲವನ್ನು ಪರ್ಫೆಕ್ಟಾಗಿ ಇನ್ನೂ ಹೇಳಿಲ್ಲ. ಅಂದರೆ ಆ ಭೂತಕಾಲ ಏನು ಫಾಸ್ಟ್ ಟೆನ್ಸ್ ನಡೆದಿದೆ ಅದನ್ನು ಪರ್ಫೆಕ್ಟಾಗಿ ನಾವಿನ್ನು ಹೇಳ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇದು ಇನ್ನು ಸ್ಟಿಲ್ ಬಿಗನ್, ಈಗಿನ ಆ ಒಂದು ಕೆಲಸ ಮುಗಿಯಕ್ಕೆ ಬಂದಿದೆ ಅನ್ನೋ ಟೈಮಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ತದೆ. ಐ ಬಾಟ್ ಎ ಕಾರ್, ವಿ ಬಾಟ್ ಎ ಕಾರ್, ಯು ಬಾಟ್ ಎ ಕಾರ್, ಈ ಬಾಟ್ ಎ ಕಾರ್, ಶಿ ಬಾಟ್ ಎ ಕಾರ್, ಇಟ್ ಬಾಟ್ ಎ ಕಾರ್, ದೇ ಬಾಟ್ ಎ ಕಾರ್. ನೆಕ್ಸ್ಟ್ ನಾವು ನೋಡೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗ್ತದೆ ಅಂದಾಗ, ಇಲ್ಲಿ ನಾನು ಆಲ್ರೆಡಿ ಐ ಟೋಲ್ಡ್ ಬಿ ಫಾರ್ಮ್ ವರ್ಬಲ್ಲಿ ಸಿಂಗ್ಯುಲರ್ಗೆ ನಾವು ವಾಸನ ಬಳಸಬೇಕು. ಏನು
ಪರ್ಸನಲ್ ಪ್ರೊನೌನ್ಸ್ ಇದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಏನಿದೆ ಅದರಲ್ಲಿ ಫಸ್ಟ್ ಪರ್ಸನ್ನು ಸಿಂಗ್ಯುಲರು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಿದೆ ಅದಕ್ಕೆ ನಾವು ವಾಸ್ ಅನ್ನು ಬಳಸಬೇಕು. ಹೆಲ್ಪಿಂಗ್ ವರ್ಬನ್ನು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬಲ್ಲಿ. ಪ್ಲೂರಲ್ಗೆ ಏನು ಮಾಡಬೇಕು ಅಂದರೆ ವರನ್ನು ಯೂಸ್ ಮಾಡಬೇಕು. ಮತ್ತು ವರ್ಬ್ ಮೇನ್ ವರ್ಬ್ ಏನಿರುತ್ತೆ, ಮೇನ್ ವರ್ಬ್ಗೆ ಸೇಮ್ ನಾವೇನು ಮಾಡಬೇಕು, ING ಫಾರ್ಮನ್ನು ಆ್ಯಡ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ರೂಲ್. ಈಗ ಸ್ಟಾರ್ಟ್ ಮಾಡೋಣ ಸೆಂಟೆನ್ಸ್ ಮೂಲಕ ತಿಳ್ಕೊಳ್ತಾ ಹೋಗೋಣ. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಗಿದಿದೆ ಅಂತ ಹೇಳೋಕ್ಕಾಗ್ತಾನೆ, ನಡೀತಾ ಇದೆ ಇನ್ನೂ ಅದು ಕೆಲಸ. ಅಂದರೆ ಮುಗಿಯೋಕ್ಕೆ ಬಂದಿದೆ, ಅದು ಇನ್ನೂ ಪೂರ್ಣವಾಗಿ ಆಗಿಲ್ಲ. ಭೂತಕಾಲ ಅನ್ನುವಂಥದ್ದು ಪೂರ್ಣವಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಮುಖಾಂತರ ನೋಡೋಣ. I was writing a letter. ನೋಡಿ, ಇಲ್ಲಿ ಏನಾಯಿತು, ಹೆಲ್ಪಿಂಗ್ ವರ್ಬು ವಾಸ್ ಬಂತು, ಅಲ್ಲಿ ಹ್ಯಾಮ್ ಬಂದಿತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಇಲ್ಲಿ ಏನಾಗುತ್ತೆ, ವಾಸ್ ಬರುತ್ತೆ, ಐ ವಾಸ್ ರೈಟಿಂಗ್ ಎ ಲೆಟರ್. ಇಲ್ಲಿ ಏನಾಗುತ್ತೆ, ವಿ ವಾಸ್ ಆಗಲ್ವಾ, ವಿ ವರ್ ರೈಟಿಂಗ್ ಎ ಲೆಟರ್. ನೆಕ್ಸ್ಟು ಏನಾಗುತ್ತೆ, ಯು ವರ್ ರೈಟಿಂಗ್ ಎ ಲೆಟರ್. Next, he was writing a letter. Next, she was writing a letter. Next, it was writing a letter. Next, they was agalla, ekendre because there is a plural, they were writing a letter. This is the past continuous tense. ಅಂದ್ರೆ ಐ ವಾಸ್ ರೈಟಿಂಗ್, ನೋಡಿ ಇಲ್ಲಿ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಬಳಸಿದ್ದೀವಿ. ಇಲ್ಲೂ ಕೂಡ ವಾಸ್, ಈ ವಾಸ್, ಶಿ ವಾಸ್, ಇಟ್ ವಾಸ್. ಇಲ್ಲಿ ವಿ ಮತ್ತೆ ಯು, ದೇ ಏನಿದೆ ಪ್ಲೂರಲ್ ಇದೆ, ಸೊ ವರ್ ಬಳಸಿದ್ದೀವಿ. ಇದನ್ನ ನಾವು ಯಾವಾಗ ಯೂಸ್ ಮಾಡಬೇಕು ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಅವಾಗ ಏನು ಮಾಡಬೇಕು, ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಜೊತೆಗೆ ಮೇನ್ ವರ್ಬ್ಗೆ ನಾವು ING ಫಾರ್ಮನ್ನು ಸೇರಿಸ್ಬೇಕು. ಇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಇನ್ನೂ ನಡೀತಾ ಇದೆ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಅದು ಪೂರ್ಣ ಭೂತಕಾಲ ಆಗಿಲ್ಲ, ಇನ್ನೂ ಅಪೂರ್ಣವಾಗೇ ಇದೆ. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಗೆ ನಾವು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಈ ರೀತಿ ತಿಳ್ಕೊಬೇಕಾಗ್ತದೆ. ಈ ರೀತಿಯಾಗಿ ಮಾಡಬೇಕು. ನೆಕ್ಸ್ಟ್ ನಾವು ನೋಡೋಣ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡ್ತಾ ಹೋಗೋಣ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ಹ್ಯಾಡ್ ಬರ್ತದೆ. ಸಿಂಗ್ಯುಲರ್ಗೂ ಮತ್ತೆ ಪ್ಲೂರಲ್ಗೂ ನಾವು ಹ್ಯಾಡನ್ನು ಉಪಯೋಗಿಸ್ತೀವಿ. ಬಟ್ ನಾವು ಇದರಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಮಾಡಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನು ಮಾಡಿದ್ವಿ, ಹ್ಯಾಸನ್ನು ಸಿಂಗ್ಯುಲರ್ಗೆ, ಏನು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬಳಸಿದ್ವಿ. ಬಟ್ ಇನ್ನೆಲ್ಲದಕ್ಕೂ ಕೂಡ ನಾವು ಐಗೆ ಆಗಲಿ, ವಿಗೆ ಆಗಲಿ, ಯು ಮತ್ತು ದೇಗೆ ಹಾವು ಬಳಸಿದ್ವಿ. ಅಂದರೆ ಪ್ಲೂರಲ್ಗೆ ಹಾವು ಬಳಸಿದ್ವಿ. ಮತ್ತು ಸಿಂಗ್ಯುಲರ್ ಆದರೂ ಕೂಡ ಹಾವನ್ನೇ ಬಳಸಿದ್ವಿ. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅದು ಹ್ಯಾವ್ ಫಾರ್ಮ್ ವರ್ಬಲ್ಲಿ ಆ್ಯಸ್ ಮತ್ತು ಹ್ಯಾವನ್ನ ಬಳಸಿದ್ವಿ. ಇಲ್ಲಿ ಹ್ಯಾವ್ ಫಾರ್ಮ್ ವರ್ಬಲ್ಲೇ ಹ್ಯಾಡನ್ನು ಉಪಯೋಗಿಸ್ತೀವಿ ಇನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆಲ್ಸೋ. ಸಿಂಗ್ಯುಲರು ಮತ್ತು ಪ್ಲೂರಲ್ ಎರಡಕ್ಕೂ ಕೂಡ ನಾವೇನು ಮಾಡ್ತೀವಿ, ಹ್ಯಾಡನ್ನು ಉಪಯೋಗಿಸ್ತೀವಿ. ಬೋತ್ ಸೈಡ್ ಅಂದರೆ ಸಿಂಗ್ಯುಲರ್ಗೂ ಮತ್ತು ಪ್ಲೂರಲ್ಗೂ ಬಳಸ್ತೀವಿ. ಜೊತೆಗೆ ಮೇನ್ ವರ್ಬ್ ಕ್ಯಾನ್ ಬಿ ಚೇಂಜ್ಡ್ ಇಂಟು
ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಸೇರುತ್ತೆ. ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೋಡ್ತಾ ಹೋಗೋಣ ಎಕ್ಸಾಂಪಲ್ ಮುಖಾಂತರ. ಐ ಹ್ಯಾಡ್ written I had written a writing a I had written a book. I had written a book. We had written a book. You had written a book. Next, he had written a book. Next, she had written a book. Next, it had written a book. Next, they had written a book. ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ದ ವರ್ಕ್ ಈಸ್ ಕಂಪ್ಲೀಟೆಡ್, ಪೂರ್ಣವಾಗಿ ಹೇಳಬೇಕಾದ್ರೆ. ಆ ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಪೂರ್ತಿಯಾಗಿ ಮುಗಿದೋಗಿದೆ ಅಂತ ಹೇಳ್ಬೇಕಾದ್ರೆ ಈ ರೀತಿ ಹೇಳ್ಬೇಕು. ಐ ಹ್ಯಾಡ್ ರಿಟನ್ ಎ ಬುಕ್, ವಿ ಹ್ಯಾಡ್ ರಿಟನ್ ಎ ಬುಕ್, ಯು ಹ್ಯಾಡ್ ರಿಟನ್ ಎ ಬುಕ್, ಈ ಹ್ಯಾಡ್ ರಿಟನ್ ಎ ಬುಕ್, ಶಿ ಹ್ಯಾಡ್ ರಿಟನ್ ಎ ಬುಕ್, ಇಟ್ ಹ್ಯಾಡ್ ರಿಟನ್ ಎ ಬುಕ್, ದೇ ಹ್ಯಾಡ್ ರಿಟನ್ ಎ ಬುಕ್ ಅಂತೇಳಿ ಹೇಳಬೇಕಾಗ್ತದೆ. ಇದು ಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಆ ಕಾಲದಲ್ಲಿ ಏನು ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು, ಭೂತಕಾಲದಲ್ಲಿ ಏನು ಹೇಳಬೇಕು ಅದನ್ನ ಮುಗಿಸಿ ಆಗಿದೆ, ಪೂರ್ಣವಾಗಿ ಹೇಳ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಏನಾಗುತ್ತೆ, ಹಾವ್ ಫಾರ್ಮ್ ವರ್ಬು ಹ್ಯಾಡ್ ಅನ್ನ ಉಪಯೋಗಿಸ್ಬೇಕಾಗುತ್ತೆ 7 ಪ್ರೊನೌನ್ಸ್ಗೂ ಕೂಡ. ಜೊತೆಗೆ ಮೈನ್ ವರ್ಬ್ ಏನಾಗುತ್ತೆ, ಮೈನ್ ವರ್ಬ್ ಚೇಂಜ್ ಇಂಟು ಫಾಸ್ಟ್ ಪಾರ್ಟಿಸಿಪಲ್ ಆಗ್ತದೆ. ಇದು ಫಾಸ್ಟ್ ಟೆನ್ಸ್ ಅಲ್ಲಿ ಬರುವಂತಹ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದಾಗ ಅದು ಹಿಂದೆ ಯಾವಾಗಲೂ ಮುಗಿದಿದೆ, ಯಾವತ್ತು ಮುಗಿದಿದೆ ಅಂದರೆ ಹಿಂದೆ ಯಾವಾಗಲೂ ಆ ವರ್ಕು ಸ್ಟಾರ್ಟ್ ಆಗಿದೆ, ಯಾವಾಗ ಕಂಪ್ಲೀಟ್ ಆಗಿದೆ ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ಅದು ಆ ರೀತಿಯಾಗಿ ಹೇಳ್ಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೀವಿ. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದರಲ್ಲೂ ಕೂಡ ಏನಾಗುತ್ತದೆ, ಯಾವ ವರ್ಬು ಹ್ಯಾಡನ್ನು ಬಳಸ್ತೀವಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗೆ, ಮತ್ತು ಹ್ಯಾಡ್ ಜೊತೆಗೆ ಬೀನ್ ಸೇರುತ್ತೆ. ಮೇನ್ ವರ್ಬ್ಗೆ ವಿ ಹ್ಯಾಡ್ ING ಫಾರ್ಮ್, ಮೇನ್ ವರ್ಬ್ಗೆ ING ಫಾರ್ಮ್ ಅನ್ನ ಸೇರಿಸಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾಡ್ ಬರ್ತದೆ ಸಿಂಗ್ಯುಲರ್ ಮತ್ತೆ ಪ್ಲೂರಲ್. ಸ್ಟಾರ್ಟ್ ಮಾಡೋಣ. I had been reading a novel. I had been reading a novel. ಸೇಮ್ ಎಲ್ಲದಕ್ಕೂ ಅದೇ ತರ ಆಗುತ್ತೆ. We had been reading a novel. ನೋ ಚೇಂಜಸ್, ಎಲ್ಲದರಲ್ಲೂ ಕೂಡ ಇದೇ ತರ ಬರುತ್ತೆ. I had been reading a novel, we had been reading a novel, you had been reading a novel. Next, he had been
reading a novel. She had been reading a novel. Next, it had been reading a novel. Next, they had been reading a novel. ಈ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಲ್ಲಿ ಬರ್ತಾ ಹೋಗುತ್ತೆ ಸೆಂಟೆನ್ಸ್ಗಳು. ಇದು ಇದು ಯಾವಾಗಲೂ ವರ್ಕ್ ಸ್ಟಾರ್ಟ್ ಆಗಿದೆ, ಯಾವಾಗಲೂ ಮುಗ್ದಿದೆ, ಯಾವಾಗ ಮುಗ್ದಿದೆ ಅಂತ ಹೇಳಕ್ಕಿಲ್ಲ. ಆ ಥರ ಹೇಳಬೇಕಾದ್ರೆ ನಾವು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಈ ರೀತಿ ಸೆಂಟೆನ್ಸ್ಗಳನ್ನು ಹೇಳಬೇಕಾಗ್ತದೆ. ಇದು ಫಾಸ್ಟ್ ಟೆನ್ಸ್ ಸಂಬಂಧಪಟ್ಟಂಥ ಏನು 4 ಕೈಂಡ್ಸ್ ಏನಿದೆ ಆ 4 ಕೈಂಡ್ಸ್ ಬಗ್ಗೆ ವಿತ್ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತದೆ. ಮುಂದಿನ ತರಗತಿಯಲ್ಲಿ ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ನೋಡೋಣ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.